ತೇಜಸ್ವಿ ತೇಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಬ್ಲಾಗರ್ ಅಕೌಂಟನ್ನು ಕ್ರಿಯೇಟ್ ಹೇಗೆ ಮಾಡೋದು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಇವಾಗ ನಾವು ಗೂಗಲ್ ಸರ್ಚ್ನಲ್ಲಿ ಬ್ಲಾಗರ್ ಅಂತ ಸರ್ಚ್ ಕೊಟ್ಟಾಗ ಈ ಥರ ಕಾಣಿಸುತ್ತೆ. ಇಲ್ಲಿ ಕ್ರಿಯೇಟ್ ಯುನಿಕ್ ಆ್ಯಂಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಈ ರೀತಿ ಒಂದು ಕ್ರಿಯೇಟ್ ಯುವರ್ ಬ್ಲಾಗ್ ಅಂತ ಬರುತ್ತೆ. ಅದ್ರ ಮೇಲೆ ಮತ್ತೆ ಕ್ರಿಯೇಟ್ ಮಾಡೋಣ. ಸೈನ್ ಇನ್ ಅಂತ ಕೊಟ್ಟರೆ ನಿಮ್ಮ ಈಗಾಗಲೇ ಅಕೌಂಟ್ ಇದ್ದವರು ಸೈನ್ ಇನ್ ಮಾಡ್ಕೋಬೋದು. ಓಕೆ, ಇವಾಗ ಕ್ರಿಯೇಟ್ ಯುವರ್ ಬ್ಲಾಗ್ ಅಂತ ಕೊಡೋಣ. ಅಲ್ಲಿ ಕೊಟ್ಟ ಮೇಲೆ ನಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನಮ್ಮ ಗೂಗಲ್ ಅಕೌಂಟ್ ಯಾವುದಿದೆ ಅಂತ ಚೆಕ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ ಇಮೇಲ್ ಐ ಡಿ ಓಪನ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ಥರ ಒಂದು ಕ್ರಿಯೇಟ್ ಅ ನ್ಯೂ ಬ್ಲಾಗ್ ಅಂತ ಬರ್ತದೆ. ಅದಕ್ಕೆ ಒಂದು ಟೈಟಲ್ ಕೊಡೋಣ. ಈ ಟೈಟಲ್ ಸಾಮಾನ್ಯವಾಗಿ ನಮ್ಮ ಹೆಸರು ಆದಷ್ಟು ಕೊಟ್ಟಷ್ಟು ಹೆಚ್ಚು ಸೂಕ್ತ. ಹೌದಾ, ನಮ್ಮದೇನು ಹೆಸರಿದೆ ಅದನ್ನು ನಾವು ಇಲ್ಲಿ ಸೂಚಿಸೋಣ. ನಾವು ಇವಾಗ ಸಾತ್ವಿಕ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಸಾಧ್ಯ ಆದಷ್ಟು ಇಂಗ್ಲೀಷ್ನಲ್ಲಿ ಕೊಡ್ರಿ. ನೆಕ್ಸ್ಟ್ ಅಂತ ನಾನು ಇವಾಗ ಇಲ್ಲಿ ನೆಕ್ಸ್ಟ್ ಅಂತ ಓಕೆ ಕೊಟ್ಟು ನೆಕ್ಸ್ಟ್ ಬ್ಲಾಗ್ ಸ್ಪಾಟ್ ಅಡ್ರೆಸ್ ಕೊಡೋಣ. ಇಲ್ಲಿ ವಿಶೇಷ ಅಂದರೆ ಒಂದಿಷ್ಟು ನೀವು ಹೆಸರನ್ನು ಸೂಚಿಸುವುದು, ಆ ಹೆಸರು ಅದು ಆಟೋಮೆಟಿಕ್ ತಗೊಳ್ಳಿಲ್ಲ ಅಂತಂದರೆ ಅದು ನಾಟ್ ಅವೈಲಬಲ್ ಅಂತ ಬರ್ತಾ ಇದೆ. ದಿಸ್ ಬ್ಲಾಗ್ ಅಡ್ರೆಸ್ ಈಸ್ ನಾಟ್ ಅವೈಲಬಲ್. ಆವಾಗ ಒಂದಿಷ್ಟು ಅದಕ್ಕೆ ಬೇರೆ ಅದನ್ನು ಹೆಸರು ಇನ್ನೂ ಸ್ವಲ್ಪ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನಂಬರ್ಸನ್ನು ಆ್ಯಡ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಆವಾಗೂ ಕೂಡ ಅದು ನಾಟ್ ಅವೈಲಬಲ್ ಅಂತ ತೋರಿಸುತ್ತೆ. ಸ್ವಲ್ಪ ಅದು ಬೇರೆ ಬೇರೆ ವಿವಿಧ ರೀತಿಯಲ್ಲಿ ನಾವು ಚೆಕ್ ಮಾಡೋಣ. ಇವಾಗ ನಾನು ಸ್ಪೇಸ್ ತೆಗೆದು ಡೈರೆಕ್ಟ್ 2020 ಅಂತ ಕೊಡ್ತೇನೆ. ಇವಾಗ ಅದು ಅವೈಲೇಬಲ್ ಅಂತ ತೋರಿಸ್ತಾ ಇದೆ. ಇವಾಗ ನಾನು ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೇನೆ. ಈ ಮೊಬೈಲ್ದಿಂದನೇ ಮಾಡೋದು ಉತ್ತಮ. ನೆಕ್ಸ್ಟ್ ನಾವು ಡಿಸ್ಪ್ಲೇ ನೇಮ್, ಅದು ಡಿಸ್ಪ್ಲೇ ನೇಮ್ ಏನಾಗಬೇಕು, ಅಲ್ಲಿ ಡಿಸ್ಪ್ಲೇ ಏನಾಗಬೇಕು, ನಮ್ಮ ಹೆಸರು ಸಾತ್ವಿಕ್ ತೇಲಿ ಅಂತ ಡಿಸ್ಪ್ಲೇ ನೇಮ್ ಕೊಡೋಣ. ಈ ಸಾತ್ವಿಕ್ ತೇಲಿ ಕೊಟ್ಟ ಮೇಲೆ ನೆಕ್ಸ್ಟ್ ಹೆಸರು ಪೂರ್ತಿ ಆದಮೇಲೆ ಫಿನಿಶ್ ಅಂತ ಕೊಡೋಣ. ಇವಾಗ ಫಿನಿಶ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ನಮ್ಮದು ಬ್ಲಾಗರ್ ಈಗ ಓಪನ್ ಆಯಿತು. ಇವಾಗ ಇಲ್ಲಿ ಬ್ಲಾಗರಲ್ಲಿ ಪೋಸ್ಟ್, ಸ್ಟ್ಯಾಟ್ಸ್, ಕಾಮೆಂಟ್ಸ್ ಅಂತ ಏನು ಪೇಜ್ ಪೋಸ್ಟ್ ಇದ್ದಾವೆ ಅವುಗಳೆಲ್ಲವೂ ನೆಕ್ಸ್ಟ್ ತಿಳ್ಕೊಳ್ಳೋಣ. ಇವಾಗ ನಮ್ಮ ಬ್ಲಾಗರಲ್ಲಿ ಮೇನ್ ಪೇಜಲ್ಲಿ ಈ ಥರ 2 ಐಕಾನ್ಸ್ ಇದೆ. ಇವೆರಡು ಕ್ಯಾನ್ಸಲ್ ಮಾಡೋಣ. ಎರಡು ಕ್ಯಾನ್ಸಲ್ ಮಾಡಿದ್ಮೇಲೆ ನಮಗೆ ನೋ ಪೋಸ್ಟ್ ಅವೈಲೇಬಲ್ ಅಂತ ಬರ್ತದೆ. ದೇರ್ ಆರ್ ನೋ ಪೋಸ್ಟ್ ಅಂತ ಬರ್ತದೆ. ಅಂದರೆ ನಾವು ಇನ್ನೂ ಯಾವುದೇ ಪೋಸ್ಟನ್ನು ಅಪ್ಲೋಡ್ ಮಾಡಿಲ್ಲ ಅಂತ. ಪೋಸ್ಟ್ ಅಪ್ಲೋಡ್ ಮಾಡೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.